ನನ್ನೋಡು ಮುಖದಲ್ಲಿ ಕೋಚಿ ಹೋಯ್ತೈತೆ ನೋಡಕ್ಕೆ. ಬಿಗ್ ಬಾಸ್ ಮನೆಯಲ್ಲಿ ಪಾತ್ರೆ ತೊಳೆಯದ ಕಾರಣಕ್ಕೆ ಜಂಟಿ ಮತ್ತು ಒಂಟಿಗಳ ನಡುವೆ ಜಗಳ ಶುರುವಾಗ್ಬಿಟ್ಟಿದೆ. ಅಶ್ವಿನಿ ಗೌಡ ಜಂಟಿಗಳನ್ನ ಸೇವಕರು ಎದ್ದಿದ್ದಕ್ಕೆ ಗಿಲ್ಲಿ ನಟ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಶೋನಲ್ಲಿ ಮತ್ತೊಮ್ಮೆ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟ ನಡುವೆ ಜಗಳ ಶುರುವಾಗಿದೆ. ಸ್ಪರ್ಧಿಗಳು ಮಾಡಿದ ತಪ್ಪಿನಿಂದಾಗಿ ಬಿಗ್ ಬಾಸ್ ಶಿಕ್ಷೆ ಕೊಟ್ಟಿದ್ದಾರೆ. ಈ ಶಿಕ್ಷೆ ನೀಡಿದ್ರಿಂದ ಒಂಟಿ ಮತ್ತು ಜಂಟಿಗಳ ನಡುವೆ ಕಿಚ್ಚು ಹೊತ್ತುಕೊಂಡಿದೆ. ಅಡುಗೆ ಮನೆಯ ಸಿಂಕ್ನಲ್ಲಿ ಪಾತ್ರೆಗಳನ್ನ ತೊಳೆಯದೆ ಬಿಟ್ಟಿದ್ರಿಂದ ಮನೆಯ ಒಂಟಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಸಿಂಕ್ನಲ್ಲಿ ಪಾತ್ರೆಗಳು ಹಾಗೆ ಉಳಿದಿವೆ, ನೀವು ಹೋಗಿ ದರ್ಪ ತೋರಿಸಿ ಎಂದು ಅಶ್ವಿನಿ ಗೌಡ ಹೇಳ್ತಾರೆ. ನೀವು ಬೇರೆ ಬೇರೆ ಒಂದೇ ಅಲ್ಲ, ನೀವು ಸೇವಕರು ಎಂದು ಜಂಟಿಗಳಿಗೆ ಅಶ್ವಿನಿ ಗೌಡ ಹೇಳ್ತಾರೆ. ಈ ಮಾತಿನ ವೇಳೆ ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ನಡುವೆ ಕಿಡಿಯೇ ಹೊತ್ತಿಕೊಳ್ಳುತ್ತೆ. ಇವತ್ತು ನಿಮ್ಮಿಂದ ನಮ್ಮೆಲ್ಲ ಊಟ ಕಿತ್ಕೊಂಡಿದ್ದು, ಈ ಬಗ್ಗೆ ನಿಮಗೆ ಪಶ್ಚಾತ್ತಾಪ ಇದೆಯಾ ಅಂತ ಅಶ್ವಿನಿ ಗೌಡ ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ಗಿಲ್ಲಿ ನಟ ಇಲ್ಲ ಏನಿವಾಗ ಅಂತ ಮರು ಉತ್ತರವನ್ನ ಕೊಡ್ತಾರೆ. ಇದೇ ವೇಳೆ ಅಶ್ವಿನಿ ಬೆಂಬಲಕ್ಕೆ ಧ್ರುವಂತ್ ಕೂಡ ಬರ್ತಾರೆ. ನನ್ನನ್ನ ನೋಡು ಅಂತಾರೆ. ಅವರ ಮುಖದಲ್ಲಿ ಏನು ಕೋತಿ ಕುಣಿತಾ ಇದೆಯಾ ಅಂತ ಗಿಲ್ಲಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜಂಟಿಗಳು ತಪ್ಪು ಮಾಡಿದ್ರೆ ಒಂಟಿಗಳಿಗೆ ಶಿಕ್ಷೆ ನೀಡಲಾಗ್ತಾ ಇದೆ. ಹಾಗಾಗಿ ಜಂಟಿಗಳು ನಿಯಮಗಳು ಪಾಲನೆ ಮಾಡುವಂತೆ ನೋಡಿಕೊಳ್ಳುವುದು ಒಂಟಿಗಳ ಜವಾಬ್ದಾರಿ ಕೂಡ ಆಗಿದೆ. ಮತ್ತೊಂದೆಡೆ ಅಶ್ವಿನಿ ಗೌಡ ಅವರ ಆದೇಶಗಳ ಬಗ್ಗೆ ಮಂಜು ಭಾಷಿಣಿ ಸೇರಿದಂತೆ ಎಲ್ಲ ಜಂಟಿಗಳು ಈಗಾಗಲೇ ಒಂದಷ್ಟು ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಒಂಟಿಗಳ ಒಮ್ಮತ ನಿರ್ಧಾರದಿಂದ ಮಲ್ಲಮ್ಮ ಈ ವಾರದ ಮೊದಲ ಫೈನಲಿಸ್ಟ್ ಆಗಿದ್ದಾರೆ. 2ನೇ ಟಾಸ್ಕ್ ಗೆಲುವಿನ ಬಳಿಕ ಧನುಷ್ 2ನೇ ಫೈನಲಿಸ್ಟ್ ಆಗಿದ್ದಾರೆ. ಫೈನಲಿಸ್ಟ್ ಆಗೋದ್ರಿಂದ ಕೊನೆ ಕ್ಷಣದಲ್ಲಿ ವಂಚಿತರಾಗಿದ್ದ ಧ್ರುವಂತ್ ಬೇಸರಗೊಂಡಿದ್ದಾರೆ. ಈ ಮಧ್ಯದಲ್ಲಿ ಒಂಟಿ ಜೊತೆಗೆ ಜಂಟಿ ಅವರ ಜಗಳ ಕೂಡ ಮತ್ತೆ ಶುರುವಾಗ್ತಾ ಇದೆ. ಈ ಹಿಂದೆಯೇ ಗಿಲ್ಲಿ ವರ್ಸಸ್ ಅಶ್ವಿನಿ ಒಂದು ರೀತಿಯಲ್ಲಿ ಜಗಳ ಕೂಡ ಆಗೇ ಬಿಟ್ಟಿತ್ತು. ಈಗ ಮತ್ತೆ ಆ ಜಗಳ ಕಂಟಿನ್ಯೂ ಆಗ್ತಾ ಇದೆ. ಜೊತೆಗೆ ಈ ಮನೆಯಲ್ಲಿ ಕ್ಯಾಪ್ಟನ್ ಅನ್ನೋರು ಕೂಡ ಇಲ್ಲ. ಹಾಗಾಗಿ ಯಾರ್ಯಾರು ಯಾವ ರೀತಿಯಾಗಿ ಆಡ್ತಾ ಇದ್ದಾರೆ, ಯಾವಾಗ ಸುಮ್ಮನೆ ಕಾಲು ಕೆರೆದುಕೊಂಡು ಜಗಳವಾಡ್ತಾರೆ ಎಂಬುದು ಕೂಡ ಇಲ್ಲಿ ಒಂದಷ್ಟು ಕ್ಯೂರಿಯಸ್ ಕೂಡ ಮೂಡಿಸ್ತಾ ಇದೆ. ಒಟ್ಟಿನಲ್ಲಿ ಸೇವಕರು ಒಂದಷ್ಟು ಕೆಲಸ ಮಾಡಿಲ್ಲ ಅಂತ ಒಂಟಿಗಳು ದರ್ಪ ತೋರಿಸ್ತಾ ಇರೋದು, ನಮ್ಮ ಊಟವನ್ನ ಕಿತ್ಕೊಂಡ್ರಿ ಅಂತ ಈಗಾಗಲೇ ಜಗಳಗಳು ಶುರುವಾಗಿದ್ದು, ಇದು ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ತಲುಪುತ್ತೆ, ಇನ್ನು ಮನೆಯಲ್ಲಿ ಯಾವ ಮಟ್ಟಿಗೆ ಜಗಳವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ.